ಬಾಳೆಹಣ್ಣು ತಿನ್ನೋದು ಹೆಲ್ತ್ಗೆ ತುಂಬ ಒಳ್ಳೆಯದು. ಬಟ್ ಯಾವ ಥರ ಬಾಳೆಹಣ್ಣು ತಿನ್ನಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಗ್ರೀನ್ ಕಲರ್ ಸ್ಟೆಮ್ ಇರೋ ಬಾಳೆಹಣ್ಣು ತಿಂತಾ ಇದ್ದೀರಾ, ನಿಮ್ಮ ಹೆಲ್ತ್ಗೆ ತುಂಬ ಡೇಂಜರಸ್ ಆಗ್ಬೋದು. ನ್ಯಾಚುರಲ್ ಆಗಿ ಹಣ್ಣಾಗೋ ಬಾಳೆಹಣ್ಣು ಈ ಥರ ಫುಲ್ ಬ್ರೌನ್ ಬ್ರೌನ್ ಡಾಟ್ಸ್ ಇರುತ್ತೆ, ಮತ್ತು ಈ ಸ್ಟೆಮ್ ಬಂದು ಬ್ಲ್ಯಾಕ್ ಇರುತ್ತೆ. ಇದನ್ನ ಕೆಮಿಕಲ್ ಹಾಕಿ ಹಣ್ಣು ಮಾಡಿದ್ದಾರೆ, ಎಸ್ಪೆಷಲಿ ಕಾರ್ಬೈಡ್ ಗ್ಯಾಸಸ್ ಅಲ್ಲಿ ಹಣ್ಣಾಗಿರೋ ಹಣ್ಣುಗಳಿಂದನೇ ಕ್ಯಾನ್ಸರ್ ಬರೋದು ಅಂತ ತುಂಬ ರಿಸರ್ಚ್ ಇರುತ್ತೆ. ಮಾವಿನ ಹಣ್ಣು ಮತ್ತು ಬನಾನಾ ಬಾಳೆಹಣ್ಣನ್ನ ಹಣ್ಣು ಮಾಡೋದಕ್ಕೆ ಕಾರ್ಬೈಡ್ನ ಯೂಸ್ ಮಾಡ್ತಾರೆ. ನೀವು ಏನೇ ಬ್ಯಾನ್ ಮಾಡಿದ್ರು ಯೂಸ್ ಮಾಡೋರು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಈ ಥರ ಇನ್ನೂ ಕಾಯಾಗಿರೋದನ್ನ ಅರ್ಜೆಂಟಲ್ಲಿ ಹಣ್ಣು ಮಾಡೋದನ್ನ ತಿನ್ನಬೇಡಿ. ಈ ಥರ ನ್ಯಾಚುರಲ್ ಆಗಿ ಹಣ್ಣಾಗಿರೋ ಬಾಳೆಹಣ್ಣ ತಿನ್ನಿ. ಬಾಳೆಹಣ್ಣಲ್ಲಿ ತುಂಬ ಪೊಟ್ಯಾಷಿಯಮ್ ಇದೆ, ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಡಿಪ್ರೆಷನ್ ಆಂಗ್ಸೈಟಿಗೂ ಒಳ್ಳೆಯದು, ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಒಳ್ಳೆಯದು. ಇದರಲ್ಲಿ ಸಿಕ್ಕಾಪಟ್ಟೆ ಸಾಲ್ಯುಬಲ್ ಫೈಬರ್ಸ್ ಇರುತ್ತೆ, ಮಸಲ್ಗೂ ಒಳ್ಳೆಯದು. ಒಂದು ಬಾಳೆಹಣ್ಣು ತಿನ್ನೋದು ಹೆಲ್ತ್ಗೆ ತುಂಬ ಒಳ್ಳೆಯದು, ಬಟ್ ಮುಟ್ಟಕ್ಕೆ ಹೋಗ್ಬೇಡಿ. ಈ ಥರ ಇರಬೇಕು ನ್ಯಾಚುರಲ್. ನಿಮಗೆ ಸ್ಟೆಮ್ನ ನೋಡ್ಬಿಡಿ, ಸ್ವಲ್ಪ ಬ್ಲ್ಯಾಕ್ ಇರಲಿ ಅಥವಾ ಕಂಪ್ಲೀಟ್ ಎಲ್ಲೋ ಇದ್ರೂ ಪರವಾಗಿಲ್ಲ, ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಥರ ಬಾಳೆಹಣ್ಣನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಥರ ಬಾಳೆಹಣ್ಣನ್ನ ರಿಜೆಕ್ಟ್ ಮಾಡಿ.